ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೆ ಅವಲಕ್ಕಿ ಟೊಮೊಟೊ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸಲಿ ಟ್ರೈ ಮಾಡಿ. ಈಗ ನೀಟಾಗಿ 1 ಗ್ಲಾಸು ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಅದನ್ನು ನೀಟಾಗಿ ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಡಸ್ಟೆಲ್ಲ ಇರುತ್ತೆ. ನೀಟಾಗಿ 2-3 ಸರಿ ವಾಶ್ ಮಾಡಿಕೊಂಡು ಈಗ ಬೇರೆ ನೀರು ಹಾಕಿ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಒಗ್ಗರಣೆ ಹಾಕೋ ಗಂಟೆ ನೆನೆಲಿ ಸಾಕು, ಅಷ್ಟೇ. 10 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. 4 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ 1/4 ಸ್ಪೂನು, ಜೀರಿಗೆ 1 ಸ್ಪೂನು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಡಯಟ್ ಮಾಡೋರ್ಗಂತೂ ರಾಮಬಾಣ. ಈ ರೀತಿ ಮಾಡ್ಕೊಂಡು ತಿಂದರೆ ತಿಂಗಳಿಗೆ 3 kg ಸಣ್ಣ ಗ್ಯಾರಂಟಿ ಆಯ್ತೀರಾ. ಟ್ರೈ ಮಾಡಿ ಈ ರೀತಿ ಮಾಡ್ಕೊಂಡು ಅವಲಕ್ಕಿಲಿ. 2 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ 1/4 ಸ್ಪೂನ್ ಹಾಕಿದ್ದೀನಿ. ಅಲ್ಲಿ ತನಕ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಚೇಂಜ್ ಆಗೋ ತನಕ. ಈಗ ಇದು ಕಲರ್ ಚೇಂಜ್ ಆಗ್ತಾ ಇದೆ. ಬಾಯಿಗೆ ಸಿಗ್ತಾ ಇದೆ, ಕಟುಮ್ ಅಂತ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಹಸಿಮೆಣಸಿಕಾಯಿ ಹಾಕೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತೀವಿ ನಾವು. ಸ್ಪೈಸಿಯಾಗಿ ಆಹಾ ಅನ್ನೋಂಗಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕೋತಾ ಇದ್ದೀನಿ ನಾನು. ಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ, ಒಂದೇ ಒಂದು ಟೊಮೊಟೊ. ಈರುಳ್ಳಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ದು 2 ಇದೆ, 2 ತೊಗೊಂಡಿದ್ದೀನಿ. ಒಂದು ಹಣ್ಣಾಗಿರೋದು ಟೊಮೊಟೊ. ಕಾಯಿ ಆದರೆ 2 ತೊಗೊಳ್ಳಿ, ಹಣ್ಣಾಗಿದ್ದರೆ ಒಂದೇ ಸಾಕು. ಇದು ಟೊಮೊಟೊ ಅವಲಕ್ಕಿ ಚಿತ್ರಾನ್ನ ಆದ್ದರಿಂದ ಟೊಮೊಟೊನೇ ಮೇನ್ ಇಂಗ್ರೀಡಿಯೆಂಟ್ಸ್. ಇದು ಚೆನ್ನಾಗಿ ಎಣ್ಣೆ ಬಿಡ್ಕೊ ತನಕ ಫ್ರೈ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ ಕಲ್ಲರ್ಗೆ. ಬೇಡ ಅಂದರೆ ನೀವು ಹಾಗೆ ಮಾಡ್ಕೋಬೋದು. ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಸುತ್ತ ಎಣ್ಣೆ ಬಿಟ್ಕೊಂಡ್ರೆ ಫ್ರೆಂಡ್ ಚೆನ್ನಾಗಿರುತ್ತೆ. ಇದನ್ನು ಸಾಯಂಕಾಲ ಸೂರ್ಯ ಮುಳುಗೋಕ್ಕೂ ಮುಂಚೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಅನ್ನ ಸಾರು ತಿನ್ನೋಕ್ಕಾಗಲ್ಲ ಸಂಜೆ ಟೈಮು. ಈ ರೀತಿ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಂಡು ಸಂಜೆ 5:30ಗೆ ತಿಂದರೆ ಬೇಗನೂ ಹೊಟ್ಟೆ ಹಸಿಯಲ್ಲ. ಆಮೇಲೆ ತುಂಬಾ ಸ್ಲಿಮ್ ಆಯ್ತಾ ಬರ್ತೀರಿ. ಬೇಕಾದ್ರೆ ಟ್ರೈ ಮಾಡಿ. ಬೆಳಗ್ಗೆ ತಿಂಡಿಗಾದರೂ ತಿನ್ನಿ, ಇಲ್ಲ ಸಂಜೆ ಲೈಟಾಗಿ. ಈಗ ನಾನು 1 ಗ್ಲಾಸ್ ಹಾಕಿದ್ದೀನಲ್ವ, 1/2 ಗ್ಲಾಸ್ ಹಾಕೊಂಡು ಮಾಡ್ಕೊಂಡು ತಿನ್ನಿ. 1/2 ಗ್ಲಾಸ್ ಒಬ್ರಿಗೆ ಮಸ್ತಾಗುತ್ತೆ. ಅದು ತಿನ್ಕೋತಾ ಬನ್ನಿ. ರೈಸ್ ಸ್ಕಿಪ್ ಮಾಡಿ. ರೈಸ್ ಬೇಕಾದ್ರೆ ಮಧ್ಯಾಹ್ನ ತಿನ್ಬೋದು, ಸಂಜೆ ಹೊತ್ತು ಮಾತ್ರ ಯಾವುದೇ ಕಾರಣಕ್ಕೂ ರೈಸ್ ತಿನ್ನಬಾರ್ದು. ಆವಾಗ ರೈಸ್ ಬದಲು ಈ ಅವಲಕ್ಕಿ ಚಿತ್ರಾನ್ನ ತಿಂತಾ ಬಂದರೆ ತಿಂಗಳಿಗೆ 2-3 kg ಸಣ್ಣ ಆಗೋದಂತೂ ಗ್ಯಾರಂಟಿ. ನಾನು ಟ್ರೈ ಮಾಡಿದ್ದೀನಿ, ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ತುಂಬಾ ಅವಲಕ್ಕಿ ಹೆಲ್ಪ್ ಮಾಡಿದೆ. ನಾನು ಅವಲಕ್ಕಿ ಮೊಸರನ್ನ, ಒಂದ್ಸಲ ಅವಲಕ್ಕಿ ಚಿತ್ರಾನ್ನ, ಅವಲಕ್ಕಿ ಬಾತು ಎಲ್ಲ ಸೊಪ್ಪು ಹಾಕ್ಬಿಟ್ಟು ಅವಲಕ್ಕಿ ಹಾಕೊಂಡು ಎಲ್ಲ ಅವಲಕ್ಕಿಲಿ ಸುಮಾರು 5-6 ಥರ ಮಾಡ್ತೀನಿ ನಾನು. ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಬೇಕು ಅಂದರೆ ಕಮೆಂಟ್ ಮಾಡಿ. ಈಗ ಇದಾಗಿದೆ. ರುಚಿ ಮೊದಲೇ ಹಾಕಿದ್ರಿಂದ ಸರಿಯಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡೋಣ.
ಸ್ವಲ್ಪ ಅರ್ಧನೂ ಬೇಡ ಫ್ರೆಂಡ್, ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಇವಾಗ ಹಾಕ್ಕೊಂಡು ಬಿಸಿ ಬಿಸಿ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಆಹಾ ಅಷ್ಟೇ ಚೆನ್ನಾಗಿರುತ್ತೆ. ನೋಡೋಕ್ಕಿಂತ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ. ಅವಲಕ್ಕಿ ಹೆಲ್ತಿ ಫುಡ್ಡು. ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ವೀಡಿಯೋಸ್, ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಹೇಗೆ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್